ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಚಿಕನ್ ಬಿರಿಯಾನಿ ಸಿಂಪಲ್ಲಾಗಿ ಬ್ಯಾಚುಲರ್ಸು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಏನೇನು ಬೇಕೋ ನೋಡೋಣ ಬನ್ನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಒಂದು 3 ತೊಗೊಂಡಿದ್ದೀನಿ. ಮತ್ತು ಚಿಕನ್ನು 1 kg ಅಷ್ಟಿದೆ. ಮತ್ತು ಸ್ಪೈಸಿ ಐಟಮ್ ನಿಮ್ಗೆ ಏನೇನು ಬೇಕೋ ಅವೆಲ್ಲ ಹಾಕ್ಕೊಳ್ಳಿ. ನಾನು ಇಷ್ಟೇ ಹಾಕ್ಕೊಳ್ಳೋದು. ಮತ್ತು ಇನ್ನೂ ಅದೇನೇನೋ ಜಾಕಾಯಿ ಎಲ್ಲ ಬರುತ್ತಲ್ಲ, ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಆಯಿಲ್ ಇಟ್ಕೊಂಡು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಆಯಿಲು ತುಪ್ಪ ಎರಡೂ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎರಡೂ ಬೇಕಂದರೆ ಎರಡು ಹಾಕ್ಕೊಳ್ಳಿ. ನಾನು ಒಂದೇ ಸ್ಪೂನ್ ತುಪ್ಪ ಹಾಕ್ಕೊಂಡಿರೋದು. ಮೆಣಸಿನ್ಕಾಯಿ ಒಂದು 3-4 ಹಾಕ್ಕೊಳ್ಳಿ ಸಾಕು. ನಾನು ಖಾರದ ಪುಡಿನ ಯೂಸ್ ಮಾಡ್ತೀನಿ, ಸುಮ್ಮನೆ ಫ್ಲೇವರ್ಗೋಸ್ಕರ ಅಷ್ಟೇ. ಮತ್ತು ಪುದೀನ ಸೊಪ್ಪು, ಈರುಳ್ಳಿ ಎರಡು ಈರುಳ್ಳಿ ತೊಗೊಳ್ಳಿ, ಸ್ವಲ್ಪ ದೊಡ್ಡದಾಗಿರೋ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ತಾರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಆಮೇಲೆ ಟೊಮೆಟೊ ಹಾಕ್ಕೋಬೇಕು. ಅದು ಅಷ್ಟೇ ಮೆತ್ತಗಾಗಬೇಕು ಜಾಸ್ತಿ, ಆಗ ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ಮತ್ತು ಅದರಲ್ಲೇ ಒಂದು ಸ್ವಲ್ಪ ಮಸಾಲೆ ಹಿಂಗಿಡ್ಕೊಳುತ್ತಲ್ವ, ಹಾಗಾಗಿ ಎಲ್ಲನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಬೇಕು. ಫುಲ್ ಮೆತ್ತಗಾಗಬೇಕು ಟೊಮೆಟೊ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಈಗ ಆಗಿದೆ ನೋಡಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನಷ್ಟು ಹಾಕ್ಕೊತೀನಿ. ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಕೊಂಡಿರೋದು. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಶುಂಠಿ ಕಮ್ಮಿ. ಆ ಥರ ಯೂಸ್ ಮಾಡಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಅಷ್ಟೇ ಸ್ವಲ್ಪ ಚೆನ್ನಾಗಿದಾಗಬೇಕು ನೋಡಿರಿ. ಈ ಥರ ಎಣ್ಣೆ ಬಿಟ್ಕೋಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಚಿಕನ್ ಹಾಕ್ಕೊಳ್ಳಿ. ನೀಟಾಗಿ ತೊಳೆದು ಇಟ್ಕೊಂಡಿರೋ ಚಿಕನ್ ಹಾಕ್ಕೊತೀನಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಅದರಲ್ಲಿ ನೀರಂಶ ಬಿಡಬೇಕು, ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು. ಸೈಡಲ್ಲೆಲ್ಲ ನೀಟಾಗಿ ಇದು ಮಾಡ್ಕೊಳ್ಳಿ. ನೋಡಿ ಈ ಥರ ನೀರು ಬಿಟ್ಕೊಳ್ಳುತ್ತಲ್ಲ, ಆಮೇಲೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಸ್ಪೈಸಿ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋಣ. ನಾನು ಇದರಲ್ಲಿ ತೊಗೊಂಡಿರೋದು ಬಿರಿಯಾನಿ ಮಸಾಲ, ಖಾರದ ಪುಡಿ ಮತ್ತು ಅರಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟೇ ಹಾಕ್ಕೊಂಡಿರೋದು. ನಾನು ಖಾರಕ್ಕೆ ಮೆಣಸಿನ್ಕಾಯಿ ಎರಡೇ ಹಾಕ್ಕೊಂಡಿರೋದು. ಒಂದು 2-3 ಹಾಕ್ಕೊಳ್ಳಿ ಸಾಕು. ಖಾರದ ಪುಡಿ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ಇವಾಗೇ ಹಾಕ್ಕೊಂಬಿಡಿ ಮೊಸರು. ಖಾರದ ಪುಡಿ ಇದಾದಮೇಲೆ ಹಾಕಿದ್ರೆ ಒಂಥರ ಒಡೆದಂಗಿರುತ್ತೆ. ಇದು ಸ್ಪೈಸಿ ಒಳಗಡೆ ಖಾರದ ಪುಡಿ ಹಾಕ್ಕೊಂಡು ತಕ್ಷಣವೇ ಹಾಕ್ಕೊಂಡ್ರೆ ಅದು ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಅದರಲ್ಲೇ ಒಂದು ಸ್ವಲ್ಪ ಗ್ರೇವಿನೂ ಬರುತ್ತಲ್ವಾ, ಹಾಗಾಗಿ ನೀಟಾಗಿ ಒಂದು 5 ನಿಮಿಷ ಕ್ಲೋಸ್ ಮಾಡ್ಕೊಬಿಡಿ. ಈಗ ನಿಮ್ಗೆ ಎಷ್ಟು ಬೇಕಷ್ಟು ನಾನು ಮಾಮೂಲಿ ಫುಲ್ ಎಲ್ಲದಕ್ಕೂ ಹಾಕ್ತಿದ್ದೀನಿ. ಚಿಕನ್ಗೂ ಮತ್ತು ರೈಸ್ಗೂ ಎಲ್ಲದಕ್ಕೂ ಸೇರಿ ಒಂದೇ ಸಲ ಹಾಕ್ತಾಯಿದ್ದೀನಿ. ಹಾಕಿ ಒಂದು 5 ನಿಮಿಷ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಮುಚ್ಕೊಬಿಡಿ. ಪ್ಲೇಟ್ ಮುಚ್ಕೊಂಡು ಇದು ಮಾಡಿದ್ರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಹಂಗಂಗೆ ಡ್ರೈ ಆಗ್ತಾ ಇರುತ್ತೆ. ನಾನು ಈ ಲೋಟದಲ್ಲಿ 2 ಲೋಟ ಹಾಕಿ ತೊಗೊತೀನಿ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇದೆ ನೋಡಿ. ನಾನು ಮೊಸರು ಎಲ್ಲ ಹಾಕಿದ್ದೆ ಅಲ್ವಾ, ಹಾಗಾಗಿ 3.5 ಲೋಟ ತೊಗೋತೀನಿ ಅಷ್ಟೇ. ನೋಡಿ ಅದರಲ್ಲಿ 4 ಹಾಕಿದೆ, ಇವಾಗ 3.5 ಲೋಟ ಅಷ್ಟೇ ಹಾಕ್ತಾ ಇರೋದು. 2 ಲೋಟ ಹಾಕಿಗೆ 3.5 ಲೋಟ ನೀರು ಹಾಕ್ತೀನಿ. ಇದೊಂದು ಕುದಿ ಬರಲಿ. ಈಗ ಅಷ್ಟೊತ್ತಿಗೆ ಅಕ್ಕಿ ತೊಳ್ಕೊಳ್ಳೋಣ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಬಾಸುಮತಿ ರೈಸು, 1 ಲೋಟ ಮಾಮೂಲಿ ರೈಸ್ ತೊಗೊಂಡಿದ್ದೀನಿ. ನೀಟಾಗಿ ತೊಳ್ಕೊಂಡು ನೋಡಿ ಕುದಿ ಬಂದಿದೆ. ಈಗ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಒಂದು ಸಲ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಅಕ್ಕಿ ಎಲ್ಲ ತೊಳೆದಿಟ್ಕೊಂಡಿದ್ನಲ್ಲ, ಅಕ್ಕಿ ಫುಲ್ಲು ಹಾಕ್ತಿದ್ದೀನಿ. ಈಗ ಇದು ಅಷ್ಟೇ ಒಂದು ಕುದಿ ಬಂದಮೇಲೆ ವಿಸಿಲ್ ಹಾಕ್ಕೊಳ್ರಿ, ಅದಕ್ಕೂ ಮುಂಚೆ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ ಇದು ಕುದಿ ಬಂದಿದೆಯಲ್ವಾ, ಈ ಥರ ಕುದಿ ಬರಬೇಕು. ಇಲ್ಲ ಅಂದರೆ ಸ್ವಲ್ಪ ಅಷ್ಟಾಗಿ ಕೆಳಗಡೆ ತಳ ಅಂಟೋದು ಎಲ್ಲ ಆಗುತ್ತೆ. ಕುದಿ ಬಂದಮೇಲೆ ನೀಟಾಗಿ ಇನ್ನೊಂದು ಸಲ ತಿರುಗಿಕೊಂಡು ವಿಸಿಲ್ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಮಾತ್ರ ಕಂಪಲ್ಸರಿ ಹಾಕ್ಕೊಳ್ಳಿ. ಯಾಕಂದರೆ ಉದುರಾಗಿ ಬರುತ್ತೆ. ಸ್ವಲ್ಪ ಬಿಸಿ ಇದ್ದಾಗ ಮುದ್ದೆ ಥರ ಇದ್ರೂ ಇದು ಬಿಸಿ ಆರಿದ್ಮೇಲೆ ಸ್ವಲ್ಪ ಉದುರಾಗಿ ನೀಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕ್ಕೋಬೇಕು. ನೀಟಾಗಿ ಇಟ್ಕೊಂಡು ಇನ್ನೊಂದು ಸಲ ನೀಟಾಗಿ ತಿರುಗ್ಕೊಳ್ಳಿ. ಕೆಳಗಡೆ ಏನಾದರೂ ತಳ ಅಂಟಿದ್ರೆ, ಅಂದರೆ ಜೋರಾಗಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸೈಡಿಂದ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಕ್ಕಿ ಎಲ್ಲ ಒಡ್ಕೊಳ್ಳುತ್ತೆ. ಬಿಗಿನರ್ಸ್ ಮಾತ್ರ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು 2 ವಿಸಿಲ್ ಹಾಕ್ಕೊಳ್ಳಿ. ವಿಸಿಲ್ ಹಾಕ್ತಿದ್ದೀನಿ ನೋಡಿ, 2 ವಿಸಿಲ್ ಸಾಕು, ಜಾಸ್ತಿ ಬೇಡ. ಒಂದು 5 ನಿಮಿಷ ಕುದಿದಿದೆ ಅಲ್ವಾ, ಅದಕ್ಕೆ ವಿಸಿಲ್ ಬಂತಲ್ವಾ. ಈಗ ನಾವು ರೈತ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದು ಡೈರೆಕ್ಟಾಗಿ ಈರುಳ್ಳಿ ಎಲ್ಲ ಹಾಕಿದ್ರೆ ಅದು ಅಷ್ಟು ನೀಟಾಗಿ ಬರಲ್ಲ, ಹಾಗಾಗಿ ನೀಟಾಗಿ ಒಂದು ಸಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಏನೇನು ಬೇಕೋ ಎಲ್ಲ ಒಂದು ಸ್ವಲ್ಪ ಇದು ಮೇಯ್ನು ಇದು
ಮೆಣಸು ಪುಡಿ ಬರುತ್ತಲ್ಲ ಅದು ಹಾಕ್ಕೊಳ್ರಿ. ಮೆಣಸಿನ್ಕಾಯಿ ಖಾರದ ಪುಡಿ ಹಾಕ್ಕೊಳ್ಳೋದಕ್ಕಿಂತ ಮೆಣಸು ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ ಅದು. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈತ ರೆಡಿ ಆಯಿತು ಈಗ ನೋಡಿ, ಸಕ್ಕತ್ತಾಗಿರುತ್ತೆ. ಒಂದ್ಸಲ ರೈಸ್ಗೂ ಅಷ್ಟೇ, ಮಾಮೂಲಿ ನಾರ್ಮಲ್ ರೈಸ್ಗೂ ಚೆನ್ನಾಗಿರುತ್ತೆ. ಇಲ್ಲಿ ವಿಸಿಲ್ ಹೋಯ್ತು. ಈಗ ನೋಡಿ ಎಷ್ಟು ಉದುದ್ರಾಗಿ ಹೆಂಗಾಗಿದೆ. ಇದು ಇನ್ನೂ ಆರಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಆಗಿದ ತಕ್ಷಣ ಕಡ್ಡಿ ಆಯಿತು ಅನ್ನೋದಿರಲ್ಲ. ಈ ಥರ ಸೇಮ್ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಸಿಯಾಗಿ ಮಾಡ್ಕೋಬೋದು. ಈಗ ಸರ್ವ್ ಮಾಡ್ಕೊಳ್ಳೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ, ಪ್ಲೀಸ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ವೀಡಿಯೋಸ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ. ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ. ಈ ಥರ ಒಂದು ಸಲ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ಸ್ಗಂತೂ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಏನೂ ರುಬ್ಬಂಗಿಲ್ಲ, ಏನೂ ಇಲ್ಲ. ಆರಾಮಾಗಿ ಟೇಸ್ಟಿಯಾಗೂ ಇರುತ್ತೆ. ಈ ಹೋಟ್ಲಲ್ಲೆಲ್ಲ 500-600 ರೂಪಾಯಿ ತೊಗೋತಾರಲ್ವ, ಮನೇಲೇ ಆರಾಮಾಗಿ ಮಾಡಿಕೊಂಡ್ರೆ ಈಸಿಯಾಗಿ ನಿಮ್ಗೆ 2 ಟೈಮ್ಗೂ ಆಗುತ್ತಲ್ಲ ಆ ದುಡ್ಡಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತರೆಗೂ ನನ್ನ ಚಾನಲ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.